ವೇದಾಂತ್ ಯಾಕೆ ಏನಾಯ್ತು? ಅಮ್ಮನ ಮೇಲೆ ಯಾಕೆ ರೆಗಾಡ್ತಾ ಇದೆಯಾ? ಅಷ್ಟಕ್ಕೂ ನಿನ್ನ ವಸ್ತುಗಳನ್ನ ಯಾಕೆ ಮುಟ್ಬಾರ್ದು? ಅದರಲ್ಲಿ ಏನಿದೆ ಅಮ್ಮಂಗೆ ಬೈಯೋ ಅಂಥದ್ದು? ಓಪನ್ ಮಾಡೋದನ್ನ ಏನಿದೆ ನೋಡೇ ಬೇಡಣ ಅದರಲ್ಲಿ. ಅದು ನನ್ನ ಪರ್ಸನಲ್. ವೇದಾಂತ್, ನಾನು ನಿನ್ನ ಹೆಂಡ್ತಿ, ನನ್ನ ಹತ್ರ ಏನು ಪರ್ಸ್ನಲ್ಲು? ನನಗೂ ಅದ್ರಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಅಧಿಕಾರ ಇಲ್ವಾ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಹೊಡಿದೀವಿ. ಅಮ್ಮ ಅಮ್ಮ ವೇದಾಂತ್ ಅಮ್ಮ. ಪರಿ ತಗೊಳ್ಳಿ. ಆರ್ತಿಯಲ್ಲಿ ಇಷ್ಟೊತ್ತು ಮಲಗಿದ್ಲು, ಈಗ ಎದ್ದಿದ್ದಾಳೆ. ಗೊಂಬೆ ಬಗ್ಗೆ ಏನಾದರೂ ಕೇಳಿದ್ಲಾ? ಪಾಪರೇ, ಏನು ಕೇಳಲಿಲ್ಲ. ಮಗಳು ತುಂಬಿದ ಬಸ್ರಿ, ಅವಳು ಬಸ್ರಿ ಬೈಕ್ ಏನೋ ತೀರ್ಸೋದಕ್ಕಾಗಲಿಲ್ಲ. ರೀ, ನಮ್ಮ ಮಗಳು ಇವತ್ತೇ ಬೇಕು ಅಂತೇನು ಕೇಳಲಿಲ್ಲ. ಸಂಬಳ ಬರುತ್ತಲ್ಲ, ಆಗ ತಂದುಕೊಟ್ರಾಯ್ತು ಬಿಡಿ. ಅದಕ್ಕೆ ಯಾಕ್ರಿ ಇಷ್ಟೊಂದು ಬೇಜಾರು ಮಾಡ್ಕೋತಾ ಇದ್ದೀರಾ? ನಾನೇ ಬೆಳಗ್ಗೆ ತುಂಬ ಉತ್ಸಾಹದಿಂದ ಸಂಜೆ ಆಫೀಸ್ನಿಂದ ಮನೆಗೆ ಬರ್ತಾ ತಂದು ಕೊಡ್ತೀನಿ ಅಂತ ಹೇಳಿಬಿಟ್ಟೆ. ಈಗ ಅವಳು ಬಂದು ಗೊಂಬೆಯಲ್ಲಿ ಅಂತ ಕೇಳಿದ್ರೆ ನನಗೆ ಅವಮಾನ ಆಗಲ್ವಾ? ರೀ, ಮಕ್ಕಳ ಹತ್ರ ಎಂಥದ್ರಿ ಅವಮಾನ ಅಪಮಾನ ಎಲ್ಲ? ಸಂಬಳ ಬಂದಮೇಲೆ ತಂದು ಕೊಡ್ತೀನಿ ಅಂದರೆ ನಮ್ಮ ಮಗಳು ಒಪ್ಕೋತಾಳೆ. ನನಗೆ ಸಂಬಳ ಬರೋ ತನಕ ಎಲ್ಲ ಅವಳನ್ನು ಕಾಯಿಸೋದಕ್ಕಾಗಲ್ಲ. ಒಬ್ಬನ ಹತ್ರ ಸಾಲ ಕೇಳಿದ್ದೀನಿ, ನಾಳೆ ಕೊಡ್ತೀನಿ ಅಂತ ಹೇಳಿದ್ದಾನೆ. ನಾಳೆನೇ ತಂದು ಕೊಟ್ಬಿಡ್ತೀನಿ. ಸರಿ, ಅಂಜು ಕಾಲೇಜಿಂದ ಬಂದ್ಲ? ಅದು ಬರೀ ಏನಿದು ಪಾರ್ಸಲ್ಲು? ಗೊತ್ತಿಲ್ಲಪ್ಪ. ಓಪನ್ ಮಾಡಿ ನೋಡ್ಲಾ? ಗೊಂಬೆ? ಈ ಗೊಂಬೆನ ನಾನು ಅಂಗಡಿಲಿ ನೋಡಿದ್ದೆ, ಇಲ್ಲಿಗೆ ಹೇಗೆ ಬಂತು? ಸರ್ಪ್ರೈಸ್! ಸರ್ಪ್ರೈಸಾ? ಅಂದರೆ ಇದನ್ನು ನೀನು ತಂದಿದ್ದ? ಹ್ಞೂ ಅಪ್ಪ, ನಾನೇ ತಂದೆ. ಅಲ್ಲ ನಿನಗೆ? ಅದು ಅಪ್ಪ, ನೀವು ಅಮ್ಮನ ಹತ್ರ ಮಾತಾಡ್ತಿದ್ದನ್ನ ನಾನು ಕೇಳಿಸ್ಕೊಂಡೆ. ಅದು ಅಲ್ಲದೆ ಅಕ್ಕ ಬೇರೆ ಗೊಂಬೆ ಬೇಕು ಅಂತ ತುಂಬ ಹಠ ಮಾಡ್ತಿದ್ಲು, ಅದಕ್ಕೆ ನಾನೇ ತಗೊಂಬಂದೆ. ನಿನ್ನ ಹತ್ರ ಇಷ್ಟೆಲ್ಲ ದುಡ್ಡು ಹೇಗಮ್ಮ ಬಂತು? ನೀವೇ ಕೊಟ್ಟಿದ್ದು ಅಪ್ಪ.
ಅಂದರೆ ನೀವು ದಿನ ನನ್ನ ಖರ್ಚಿಗೆ ಅಂತ ದುಡ್ಡು ಕೊಡ್ತಿದ್ರಲ್ಲ ಅದನ್ನೆಲ್ಲ ಕೂಡಿಟ್ಟು ಅದರಲ್ಲೇ ಗೊಂಬೆ ತೊಗೊಂಬಂದೆ. ತುಂಬ ಥ್ಯಾಂಕ್ಸ್ ಕಂದ. ನನ್ನ ಮಗಳು ಆಸೆನ ಪೂರೈಸೋದಕ್ಕಾಗಲ್ವಲ್ಲ, ನಾನು ಎಂಥ ಅಪ್ಪ ಅಂತ ಬೇಜಾರು ಪಡ್ಕೋತಾ ಇದ್ದೆ. ಇಷ್ಟು ವರ್ಷ ದುಡಿದ್ರೂ ಇವತ್ತಿಗೂ ಹೊಟ್ಟೆಗೆ ಬಟ್ಟೆಗೆ ಅಷ್ಟೇ ಆಗಿದೆ. ಪಾಪ ಆರ್ತಿ ಗೊಂಬೆ ಬೇಕು ಅಂತ ಎಷ್ಟು ಪ್ರೀತಿಯಿಂದ ಕೇಳಿದ್ಲು. ಅವಳಿಗೆ ಗೊಂಬೆ ಕೊಡ್ಸೋದಕ್ಕಾಗಲ್ವಲ್ಲ ಅಂತ ನನ್ನ ಮೇಲೆ ನನಗೆ ಕನಿಕರ ಬಂದಿತ್ತು. ಆದರೆ ಈಗ ನನ್ನ ಇನ್ನೊಬ್ಬಳು ಮಗಳು ತನ್ನ ಬುದ್ಧಿವಂತಿಕೆಯಿಂದ ತನ್ನ ಅಕ್ಕನಿಗೆ ಗಿಫ್ಟ್ ತಂದಿದ್ದಾಳೆ. ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ಕಂದ. ಅಪ್ಪ ಫಸ್ಟ್ ನೀವು ಈ ಗೊಂಬೆನ ಅಕ್ಕಂಗೆ ಕೊಟ್ಟು ಬನ್ನಿ, ತುಂಬ ಖುಷಿ ಪಡ್ತಾಳೆ. ಬೇಡ ಬೇಡ, ನೀನೇ ಇದನ್ನು ತಗೊಂಡು ಹೋಗ್ಕೊಡು. ನೀನು ತಾನೇ ತಂದಿದ್ದು. ಸರಿ ಅಪ್ಪ, ನಾನೇ ಕೊಡ್ತೀನಿ. ಬಂಗಾರ. ಕರಡಿ ಪಾಪು ಕುಚಿ ಕುಚಿ. ಅಂಜು, ಯಾರು ತಂದಿದ್ದು? ಅಪ್ಪನಾ? ಹಾ ಅಕ್ಕ, ಅಪ್ಪನೇ. ನೀನ್ ಏನೇ ಅನ್ನೋ ಅಕ್ಕ, ವಿಕ್ಕಿ ಬಾಬಾ ಬರೋ ತನಕ ಇದೇ ಬೊಂಬೆನ ವಿಕ್ಕಿ ಬಾಬಾ ಅನ್ಕೊಂಡು ಅವ್ರಿಗೆ ಏನೇನ್ ಬೈಬೇಕು, ಏನೇನ್ ಹೇಳ್ಬೇಕು, ಎಷ್ಟು ಪ್ರೀತಿ ತೋರಿಸ್ಬೇಕು ಎಲ್ಲ ಈ ಬೊಂಬೆ ಮೇಲೆ ತೋರ್ಸು, ಆಯ್ತಾ? ಏ ಅಂಜು, ಇಲ್ಲ ಕಣ, ವಿಕ್ಕಿ ಅವ್ರ ಜಾಗದಲ್ಲಿ ಬೇರೆ ಯಾರು ಬರೋದಕ್ಕೂ ಚಾನ್ಸೇ ಇಲ್ಲ. ಇದು ನನ್ನ ಮಗು ಥರ. ಸರಿ ಅಕ್ಕ, ಅದಕ್ಕೇನಾದ್ರೂ ಹೆಸರಿಡೆ? ಮುದ್ದುಗುಮ್ಮ. ತುಂಬಾ ಓಲ್ಡ್ ಫ್ಯಾಷನ್ ಅಕ್ಕ. ಕೋತಿಮರಿ. ನೀನದು. ಹಾ, ಕರಡಿ ಮರಿ. ಏನಕ್ಕ ನೀನು ಬರೀ ಬೋರಿಂಗ್ ಹೆಸರು ಇಡ್ತಿದ್ಯಾ? ಅದೇ ಇಂಗ್ಲಿಷಲ್ಲಿ ಟೆಡಿ ಬೇರ್ ಅಂದ್ರೆ ಸುಮ್ಮನಿರ್ತೀರಾ? ಅದೇ ನನ್ನ ಪ್ರೀತಿಯಿಂದ ಕನ್ನಡದಲ್ಲಿ ಕರಡಿ ಮರಿ ಅಂತ ಹೇಳಿದ್ರೆ ತಪ್ಪಾಗತ್ತಾ? ನೀನಲ್ಲಮ್ಮ ನನ್ ಮಾತು ಕೇಳ್ತೀಯಾ? ದೊಡ್ಡವ್ರು ಹೇಳ್ದಂಗೆ ನಡಿಲಿ ಬಿಡು. ಶುರು ಆಗ್ಲಿ ವಿಕ್ಕಿ ಬಾವನ್ ಗುಡ್ಗಾನ. ಕರಡಿ ಪಾಪು ಕುಚ್ಚು ಕುಚ್ಚು. ಹಣ ತಲುಪಿರ್ಬೇಕು, ಅದಕ್ಕೆ ಕಾಲ್ ಮಾಡ್ತಾ ಇದ್ದಾರೆ. ಹಲೋ, ದುಡ್ಡು ತಲುಪ್ತಾ? ಯಾಕೆ ದುಡ್ಡು 5 ಲಕ್ಷ ಕಮ್ಮಿ ಇದೆ? ಹೌದು, ಕಡಿಮೆ ಇದೆ. ಅದೇ ಯಾಕೆ ಅಂದೆ? TDS ಅಥವಾ GST ಅಂತಾದರೂ ಅಂದ್ಕೊಳ್ಳಿ. ಅಂದರೆ ಇಷ್ಟು ವರ್ಷಗಳಿಂದ ಈ ಮನೆ ಹಣನ ಯಾರಿಗೂ ಅನುಮಾನ ಬರದೇ ಇರೋ ಹಾಗೆ ನಿಮಗೆ ಕಳಿಸ್ಕೊಡ್ತಾ ಇದ್ದೀನಲ್ಲ, ಅದಕ್ಕೆ ನನ್ನ ಶೇರ್ ಕಟ್ ಮಾಡ್ಕೊಂಡಿದ್ದೀನಿ ಅಂದ್ಕೊಳ್ಳಿ. ಹಣ ಅಂದರೆ ಹೆಣ್ಣು ಬಾಯಿ ಬಿಡುತ್ತಂದರೆ ನೀನು ಆಸೆ ಪಡದಲ್ಲಿ ಆಶ್ಚರ್ಯ ಎಲ್ಲ ಬಿಡು. ಹಣದಿಂದ ಬಿದ್ದೋರ ಕತೆ ನಿನ್ಗೆ ಗೊತ್ತಿಲ್ವಾ? ಇರೋ, ನಾನು ಫೋನ್ ಮಾಡ್ತೀನಿ. ಇಡಿಯಟ್, 25 ಲಕ್ಷದಲ್ಲಿ
5 ಲಕ್ಷ ತಗೊಂಡ್ರು ಇವನ್ ಹಣ ತಗೊಂಡು ಹಾಗಾಡ್ತಾನೆ. ಇದು ತೇಜಸ್ ಫೋನ್ ಅಲ್ವಾ? ಅಣ್ಣ ಅದು ನಿನ್ನನ್ನೇ ಕೇಳ್ತಿರೋದು. ಹ್ಞೂ ಅಣ್ಣ, ತೇಜಸ್ ಅಣ್ಣಂದೆ. ಅಣ್ಣ ಆ SI ಇದ್ದಾರಲ್ಲ ಅವರನ್ನ ಟ್ರ್ಯಾಕ್ ಮಾಡ್ತಾನೋ ಕೊಟ್ಟಿದ್ದು. ಅಣ್ಣ ಆ ಮೊಬೈಲು ಮುಂಬೈಲಿ ಸಿಕ್ತಂತಣ್ಣ. ಏನು, ಬಾಂಬೆನಾ? ಹ್ಞೂ ಅಣ್ಣ, ಅದು ಅಲ್ಲದೆ ಅಣ್ಣ ಸಿಮ್ ಬೇರೆ ತೆಗೆದುಬಿಟ್ಟಿದ್ದಾರಣ್ಣ. ಲಾಸ್ಟ್ ಕಾಲ್ ಯಾರಿಗೆ ಮಾಡಿದ್ದಾನೆ ತೇಜಸ್ಸು? ಅದು ವಾಚ್ಮ್ಯಾನ್ ಮಂಜುನಾಥ್ ಅಣ್ಣ. ನನ್ನ ಪರ್ಮಿಷನ್ ಇದೆ ನನ್ನ ವಸ್ತುಗಳನ್ನ ಮುಟ್ಟೋದಕ್ಕೆ ನಿಮ್ಗೆ ಯಾರು ಹೇಳಿದ್ದು? ಅದು ಮೇಲೆ ಡಬ್ಬ ಇತ್ತು, ಕ್ಲೀನ್ ಮಾಡುವಾಗ ನೋಡಿದೆ, ಏನಿದೆ ಅಂತ ನೋಡೋಣ ಅಂತ ತೆಗಿಯಕ್ಕೆ ಹೋದೆ ಅಷ್ಟೇ. ಯಾವ್ದೋ ಅದನ್ನೇ ಯಾಕೆ ನೋಡ್ಬೇಕಿತ್ತು? ಅಮ್ಮ, ಯಾಕಮ್ಮ ನಿಮ್ಮ ಕಣ್ಣಲ್ಲಿ ನೀರು? ಇಲ್ಲಮ್ಮ, ಅದು ಈರುಳ್ಳಿ ಹಚ್ತಾ ಇದ್ನಲ್ಲ ಅದಕ್ಕೆ. ಅಮ್ಮ, ನಿಮಗೆ ಸರಿಯಾಗಿ ಸುಳ್ಳು ಹೇಳೋದಕ್ಕೂ ಬರಲ್ಲ. ನೀವು ಕಟ್ ಮಾಡ್ತಿರೋದು ಈರುಳ್ಳಿ ಅಲ್ಲ, ಕ್ಯಾರೆಟ್. ನಿಮ್ಮ ಕಣ್ಣೀರಿಗೆ ಕಾರಣ ಈರುಳ್ಳಿ ಅಲ್ಲಮ್ಮ, ವೇದಾಂತ್. ಅಯ್ಯಯ್ಯೋ ಇಲ್ಲ ಅಮೂಲ್ಯ ಅವರೇ, ಅವ್ರು ಬೈದಿದ್ದಕ್ಕೆ ನನಗೇನು ಬೇಜಾರಾಗಿಲ್ಲ. ಈ ವೇದಾಂತ್ ಒಂದೊಂದ್ಸತಿ ಏನೇನೋ ಮಾತಾಡ್ಬಿಡ್ತಾನೆ, ಆದರೆ ಅವನು ಮನಸ್ಸಿಂದ ಬೈದಿರಲ್ಲಮ್ಮ, ಏನೋ ಟೆನ್ಷನಲ್ಲಿ ಹೇಳಿರ್ತಾನೆ ಅಷ್ಟೇ. ಪ್ಲೀಸ್ ನೀವು ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ. ಅವನ ಪರವಾಗಿ ನಾನು ಸಾರಿ ಕೇಳ್ತೀನಿ. ಅಯ್ಯೋ ಇಲ್ಲಮ್ಮ, ವೇದಾಂತ್ ಅವ್ರ ಮನಸ್ಸು ನನಗೆ ಚೆನ್ನಾಗಿ ಗೊತ್ತು. ಅವ್ರು ಬೈದಾಗ ನಮಗೆ ಬೇಜಾರಾಗೋದು ಸಹಜ. ಅದರಲ್ಲೂ ಮಕ್ಕಳು ಬೈದಾಗ ನೆಲನೇ ಕೊಸ್ತೋದಾಗ ಆಗುತ್ತೆ. ಅಮ್ಮ, ವೇದಾಂತ್ ಸಿಟ್ಟನ್ನ ತುಂಬ ಸೀರಿಯಸ್ ಆಗಿ ತಗೋಬೇಡಿ. ಅವನಿಗೆ ಯಾರು ತುಂಬ ಇಷ್ಟ ಇರ್ತಾರೋ ಅವ್ರ ಮೇಲೆ ಜಾಸ್ತಿ ಕೂಗಾಡ್ತಾನೆ. ಬೆಳಿಗ್ಗೆ ಬೈತಾನೆ, ಸಂಜೆ ಅಷ್ಟರೊಳಗೆ ಮರ್ತೇ ಹೋಗಿರ್ತಾನೆ. ನೀವು ಹೇಳೋದು ನಿಜ ಅಮೂಲ್ಯ ಅವರೇ. ಪ್ರತಿಯೊಬ್ಬರು ಯಾರನ್ನ ಹೆಚ್ಚು ಪ್ರೀತಿಸ್ತಾರೋ ಅವ್ರನ್ನೇ ಬೈಯೋದು ಜಾಸ್ತಿ. ಈ ಕಡೆ ವೇದಾಂತ್ ಅವರು ನನಗೆ ಬೈದಿದ್ದಾರೆ ಅನ್ನೋದಿದ್ರೆ, ಇನ್ನೊಂದು ಕಡೆ ನನ್ನ ಮಗ ನನಗೆ ಹತ್ತಿರ ಆಗ್ತಿದ್ದಾನೆ ಅನ್ನೋ ಸಂತೋಷ ಕೂಡ ಇದೆ. ನಿಮ್ಮ ಮಾತು ಕೇಳಿ ನನಗೆ ತುಂಬ ಖುಷಿ ಆಗ್ತದೆ ಅಮ್ಮ. ಎಲ್ಲಿಂದನೋ ಬಂದು ಈ ಮನೇಲಿ ಒಬ್ಬರಾಗಿ ವೇದಾಂತ್ ಇದೇ ಮನೆಯವಳು, ನೀವೆಲ್ಲರೂ ನನ್ನವರು. ವೇದಾಂತ್ ನಾನು ಹೆತ್ತಿರೋ ಮಗ. ಆದ್ರೆ ಇದನ್ನೆಲ್ಲ ಬಾಯಿ ಬಿಟ್ಟು ಯಾರಿಗೂ ಹೇಳಕ್ಕಾಗ್ತಿಲ್ಲ ನನ್ನ ಕೈಯಲ್ಲಿ.
ಅಗ್ರಜ, ಅಗ್ರಜ, ಇವತ್ತು ನಾನು ನಿಂಗೆ ಒಂದು ಪ್ಲಾನ್ ಹೇಳ್ತೀನಿ. ಇವತ್ತು ನೀನು ಆಫೀಸ್ಗೆ ಹೋಗೋದು ಬೇಡ, ನಾನು ಎಲ್ಲೂ ಹೋಗಲ್ಲ. ಇಬ್ರು ಸೇರಿ ಬೈಕ್ ರೈಡ್ ಹೋಗೋಣ. ಎಷ್ಟು ಮಜಾ ಆಯ್ತಲ್ವಾ ಅಗ್ರಜ ಲಾಸ್ಟ್ ಟೈಮ್ ನಾವು ಬೈಕ್ ರೈಡ್ಗೆ ಹೋಗಿದ್ದು. ಆ ಕ್ರೇಜಿ ವೆದರಲ್ಲಿ ಮಳೆ ಬರ್ತಾ ಇತ್ತು ಅಂಡ್ ಯಾರೋ ಬಾಯ್ಸ್ ನಮಗೆ ಟಕ್ಕರ್ ಕೊಟ್ಟಿದ್ದು, ನಾವು ಅವ್ರ ಜೊತೆ ರೇಸ್ ಆಡಿ ಗೆದ್ದಿದ್ದು, ಅದೆಲ್ಲ ಕ್ರೇಜಿ ಎಕ್ಸ್ಪೀರಿಯನ್ಸ್ ಅಗ್ರಜ. ನಮ್ಮ ಸೂಪರ್ ಬೈಕ್ಸ್ ಅಲ್ಲಂತೂ ಸಖತ್ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಮಾತ್ರ. ಅದಂತೂ ಕುದುರೆ ತರ ಹೋಗ್ತಾ ಇತ್ತು ವೋ ಅಂತ. ಸಾವು ಅಂತ್ಯಲ್ಲ ವಿಕ್ರಾಂತ್, ಇದು ಒಂಥರ ಹೊಸ ಅರಮನೆ. ನಾನು ಹೊಸರಲ್ಲಿ ನೀನು ಉಸಿರಾಡ್ತಿದ್ಯಾ, ನಾನು ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀನು ನನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ. ನನ್ನ ಯೋಚನೆಯಲ್ಲಿ, ನನ್ನ ಜೀವನದಲ್ಲಿ, ನನ್ನ ಆತ್ಮ ಸಾಕ್ಷಿಯಲ್ಲಿ ನೀನಿದೆಯಾ. ಅಮ್ಮ, ಏನು ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲಮ್ಮ. ಇತ್ತೀಚೆಗೆ ವೇದ ನಡವಳಿಕೆ ನಂಗೆ ಯಾಕೋ ಅರ್ಥನೇ ಆಗ್ತಿಲ್ಲಮ್ಮ. ಯಾಕಮ್ಮ, ಏನಾಯ್ತು? ವೇದಾಂತ್ ಕೂಗಾಡೋದು, ಸಿಟ್ಟು ಮಾಡ್ಕೊಡೋದು ನಂಗೇನು ಹೊಸದಲ್ಲ. ಅದೇ ಇತ್ತೀಚೆಗೆ ತುಂಬ ಡಿಫ್ರೆಂಟಾಗಿ ಆಡ್ತಿದ್ದಾನಮ್ಮ. ಅಂದರೆ ಅವ್ನು ನಿಮ್ಮನ್ನ ಬೈದಾಗ ಅವ್ನ ಮನಸ್ಸಲ್ಲಿ ಸಿಟ್ಟಿಗಿಂತ ಜಾಸ್ತಿ ಸಂಕಟನೇ ಎದ್ದು ಕಾಣಿಸ್ತಿತ್ತಮ್ಮ. ಅವ್ನ ಮನಸ್ಸಲ್ಲಿ ಏನೋ ಕೊರಗಿದೆ ಅನ್ಸುತ್ತೆ. ಈಗೊಂದು 2 ದಿನದಿಂದ ಅಂತೂ ವೇದಾಂತ್ ತುಂಬ ವಿಚಿತ್ರವಾಗಿ ಆಡ್ತಿದ್ದಾನಮ್ಮ. ಮಾತಾಡ್ಸಿದ್ರೆ ಮಾತಾಡಲ್ಲ, ಯಾವಾಗಲೂ ಬೇಜಾರಲ್ಲೇ ಇರ್ತಾನೆ. ಹೌದು ಅಮೂಲ್ಯ ಅವರೇ, ನಾನು ವೇದಾಂತ್ ಅವ್ರನ್ನ ಗಮನಿಸ್ತಾ ಇದ್ದೀನಿ. 2 ದಿನದಿಂದ ತುಂಬ ನೋವಿನಲ್ಲಿದ್ದಾರೆ. ಏನು ಅಂತ ನೀವು ವಿಚಾರಿಸಿದ್ರಾ? ಹೇಳ್ದಮ್ಮ, ಆದರೆ ಅವನೇನೂ ಉತ್ತರನೇ ಕೊಡ್ತಾ ಇಲ್ಲ. ಆದರೆ ಅವನ ಕಣ್ಣು ಹೇಳ್ತಾ ಇದೆ ಏನೋ ಆಗಿದೆ ಅಂತ, ಆದರೆ ಅವನು ಮಾತ್ರ ಹೇಳ್ತಾನೆ ಇಲ್ಲ. ಬಹುಶಃ ಅವ್ರ ಮನಸ್ಸಿನಲ್ಲಿ ಏನೋ ಕೊರಗಿದೆ, ಅದನ್ನ ಬಾಯಿ ಬಿಟ್ಟು ಹೇಳಕ್ಕಾಗದೆ, ಮನಸ್ಸಿನಲ್ಲಿ ಇಟ್ಕೊಳಕ್ಕಾಗದೆ ಸಂಕಟ ಪಡ್ತಿದಾರ ಅಂತ. ಅದೇ ನನಗೂ ಗೊತ್ತಾಗ್ತಿಲ್ಲಮ್ಮ, ಯಾವ ವಿಚಾರ ಅವನ ಮನಸ್ಸಲ್ಲಿ ಕೊರಿತಿದೆ ಅಂತ. ಅಲ್ಲ, ನನ್ನ ಹತ್ರ ಹೇಳ್ಕೊಳಕ್ಕಾಗದಿರೋ ಅಂಥ ವಿಚಾರ ಏನಿರ್ಬೋದು? ನಾನಂತೂ ಬಿಡಲ್ಲ. ಇವತ್ತು ವೇದಾಂತ ಕೇಳ್ತೀನಿ, ಏನು ಅಂತ ಬಾಯಿ ಬಿಡಿಸ್ತೀನಿ. ಬೇಡ ಮೂಲ್ಯ ಅವರೇ, ಎಲ್ಲರ ಜೀವನದಲ್ಲೂ ಕಷ್ಟ, ಸುಖ, ನೋವು, ನಲಿವು ಇದ್ದೇ ಇರತ್ತೆ. ಎಲ್ಲನೂ ಎಲ್ಲರ ಹತ್ರ ಹೇಳ್ಕೋಬೇಕು ಅಂತಿಲ್ಲ. ಒಂದ್ಸಲ ಹೇಳ್ಕೋಬೇಕು ಅಂತ ಅನಿಸುತ್ತೆ, ಆದರೆ ಅದಕ್ಕೆ ಪರಿಸ್ಥಿತಿ ಸರಿ ಹೊಂದಿರಲ್ಲ. ಪರಿಸ್ಥಿತಿ ಏನು ಅಂತ ಗೊತ್ತಾಗದೆ ನಾವು ಹೋಗಿ ಅವ್ರ ಹತ್ರ ಕೇಳಿದ್ರೆ ಅವ್ರಿಗಿನ್ನೂ ನೋವಾಗ್ಬೋದು ಅಲ್ವಾ? ಇದಂತವ್ರಿಗೆ ಸ್ವಲ್ಪ ಸಮಯ ಕೊಡಿ, ಸರಿಯಾದ ಸಮಯ ನೋಡಿ ಅವ್ರಿಗೆ ನಿಮ್ಮ ಹತ್ರ ಹೇಳ್ಕೋಬಹುದು. ಸರಿ ಆಯಿತು, ನೀವು ಹೇಳ್ದಾಗೆ ಆಗಲಿ. ನಾನು ಅವನಿಗೆ ಒತ್ತಾಯ ಮಾಡಲ್ಲ. ದೇವ್ರೆ, ನನ್ನ ಮಕ್ಕಳಿಗೆ ಒಳ್ಳೆ ಆರೋಗ್ಯ, ಆಯಸ್ಸು ಕೊಟ್ಟು
ಸದಾ ಅವರನ್ನ ಕಾಪಾಡು. ಜನನ ಮರಣ ಜಗದ ಸಂತೆ ಅದಕ್ಕೂ ಮೀ